ಗಣಿತನ ಸರಿಯಾಗಿ ಮಾಡ್ರಿ. ಮಾಡೋದಾದ್ರೆ ನಾ ತಿಳಿಸ್ತನು. ಇದು ಅನುಪಾತದಾಗದ, ಚೆಂದಂಗೆ ತಿಳ್ಕೊಂಡು ಮಾಡಬೇಕು. ಬಟ್ ಅನುಪಾತದಾಗ ಅಂದ್ರೆ ಏನು, ಉದ್ದಕ್ಕೆ ಅಗಲಕ್ಕೆ ಹೋಲಿಕೆ ಮಾಡ್ಯಾನ ಉದ್ದ, ಅದನ್ನು ತಿಳ್ಕೊಂಡು ಮಾಡ್ರಿ. ಮಾಡಿದ್ರೆ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಆನ್ ಮಾಡ್ರಿ. ಒಂದು ಆಯತಾಕೃತಿಯ ಅಗಲ 5 ಮೀಟರ್, ಅದರ ಉದ್ದ ಅಗಲದ 2ರಷ್ಟಿದೆ. ಹಾಗಾದರೆ ಆ ಆಯತಾಕೃತಿಯ ಕ್ಷೇತ್ರಫಲ ವಿಸ್ತಾರ ಎಷ್ಟು ಅಂತ ಕೇಳ್ತಾರೆ. ಮೊದಲು ನೀವು ಅಗಲ ಹಚ್ಕೋರಿ. ಅಗಲ ಬರೋಬ್ಬರಿ ಎಷ್ಟು? 5 ಮೀಟರ್. ಉದ್ದ ಬರೋಬ್ಬರಿ ಅಗಲದ 2ರಷ್ಟು. ಅಗಲದ 2ರಷ್ಟು ಅಂದ್ರೆ ಅಗಲ ಎಷ್ಟದ? 5 ಅದ. ಅದನ್ನು 2ರಷ್ಟು ಅಂದ್ರೆ ಎಷ್ಟಾಯ್ತು? 10 ಮೀಟರ್ ಆಯ್ತು. ವಿಸ್ತೀರ್ಣ ಬರೋಬ್ಬರಿ ಏನು ಸೂತ್ರ? ಉದ್ದ ಗುಂಡ್ಲೆ ಅಗಲ. ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣದ ಇದು. ಯಾಕೆ ಉದ್ದ ಅಗಲ ಬೇರೆ ಆಯ್ತಲ್ಲ, ಅವಾಗ ಏನು ಬರ್ಕೋಬೇಕು? ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಅಂತ ಬರ್ಕೋರಿ. ಯಾಕಂತಂದ್ರೆ ಉದ್ದ ಅಗಲಗಳ ಅಳತೆ ಬೇರೆ ಆಗ್ಯದಲ್ಲ, ಅದಕ್ಕೆ ನಾವು ಕರೆಕ್ಟಾಗಿ ಅದನ್ನು ವಿಸ್ತೀರ್ಣ ಅಂತ ಬರಿಬೇಕಾದ್ರೆ ಏನು ಬರಿಬೇಕು? ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಎಷ್ಟದ? 10 ಅದ. ಅಗಲ 5 ಅದ. 10 50 ಚದರ ಮೀಟರ್. ಆನ್ಸರ್ ಇದಕ್ಕೊಂಡು 50 ಮೀಟರ್ ಸ್ಕ್ವೇರ್ ಮಾಡ್ರಿ. ಇದೇನು ಉತ್ತರ ಸಂಖ್ಯೆ ಎಲ್ಲ ನೋಡ್ರಿ. 50 ಮೀಟರ್ ಸ್ಕ್ವೇರ್ ಡಿ. ಉತ್ತರ ಸಂಖ್ಯೆ ಡಿ. ಮತ್ತೆ ಇದನ್ನ 50 ಚದರ ಮೀಟರ್ ಹಿಂಗೂ ಬರಿಬೋದು. ಉತ್ತರ ಇತ್ತಂದ್ರೆ ಹಂಗೂ ಹಚ್ಬೋದು. 50 ಚದರ ಮೀಟರ್. ಅವಾಗ ಮಾನ ಹಿಂಗೆ ಚದರ ಮೀಟರ್ ಅಂದ್ರು ಒಂದೇ ನೋಡ್ರಿ. 50 ಮೀಟರ್ ಸ್ಕ್ವೇರ್ ಅಂದ್ರು ಒಂದೇ. ಯಾಕಂದ್ರೆ ನಾ ಮತ್ತೊಂದು ತಿಳಿಸಿ ಹೇಳ್ತಂದು ನೋಡ್ರಿ. ವಿಸ್ತೀರ್ಣವನ್ನು 2 ರೀತಿ ಒಳಗೆ ಬರಿಬೋದು. 50 ಮೀಟರ್ ಸ್ಕ್ವೇರ್, 50 ಚದರ ಮೀಟರ್. ಹಿಂಗೆ ಹೆಂಗೆ ಬೇಕಾದಂಗೆ ಉತ್ತರ ಹೆಂಗಿರ್ತಾವ ನೋಡ್ಕೊಂಡು ಕಿಸಿಂದ ಹಾಕ್ಬೇಕು. ಹಿಂಗೆ ಉತ್ತರ ಹಿಂಗೂ ಬರೀದು, ಹಿಂಗೂ ಬರಿಬೋದು. ಮೀಟರ್ ಸ್ಕ್ವೇರ್ ಅಂದ್ರೆ ವಿಸ್ತೀರ್ಣದಾಗ ಬರ್ದಂಗೆ ನೀವು ಸರಿಯಾಗಿ ಗಣಿತಗಳನ್ನು ಸರಿಯಾಗಿ ತಿಳ್ಕೊರಿ. ಅಗಲ 5 ಮೀಟರ್ ಅದ. ಉದ್ದ ಅಗಲದ 2ರಷ್ಟು ಅಂದ್ರೆ 5 ಗುಂಡ್ಲೆ 2 10 ಮೀಟರ್ ಆಯ್ತು. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ. 10 ಗುಂಡ್ಲೆ 5 50 ಆಯ್ತು. 50 ಮೀಟರ್ ಸ್ಕ್ವೇರ್. ತಿಳಿತಲ್ಲ? ಎಲ್ಲರೂ ಚೆಂದ ಪ್ರಯತ್ನ ಮಾಡ್ಕೊರಿ. ಈ ಪೇಪರ್ ಮುಗಿದು 95ನೇ ಇಸ್ವಿ ಪೇಪರ್ ಚಾಲು ಆಗ್ತದೆ. ಒಂದು ಸ್ವಲ್ಪ ನಮ್ದು ಪೇಪರ್ ಹಾಕ್ಲಿಕ್ಕೆ ತಡ ಆದ್ರೂ ಸಹ ಹಿಂದಿನ ಗಣಿತಗಳನ್ನ ರಿವಿಷನ್ ಮಾಡ್ರಿ. ಯಾಕಂದ್ರೆ ಹಿಂದಿನ ಗಣಿತಗಳೇ ಮಾದರಿಗಳು ಮುಂದಿನ ಗಣಿತದಾಗ ಬರ್ತಿರ್ತಾವೆ. ಚೆಂದಂಗೆ ನೋಡ್ರಿ, ಚೆಂದ ಫೇರ್ದಾಗ ಬರ್ಕೋರಿ. ಗಣಿತಗಳನ್ನು ನೀವು ಹಿಂದಿನ ಗಣಿತಗಳನ್ನ ಎಲ್ಲ ರಿವಿಷನ್ ಮಾಡ್ರಿ. ಮುಂದೆ ನಿಮಗೆ ಎಲ್ಲ ಗಣಿತಗಳು ಕಲ್ತಿರಿ ಅಂದ್ರೆ ನವೋದಯದ ಕಣ್ಣು ಮುಚ್ಚಿ ರಿಸಲ್ಟ್ ಬಂದುಬಿಡ್ತದೆ ನಿಮ್ದು. ಮತ್ತು ಇನ್ನೂ ವಿಶೇಷವಾದಂಥ ಗಣಿತಗಳು ಮುಂದಿನ ವರ್ಷ ಮತ್ತೆ ನಿಮ್ಗೆ ಹೊಸ ಗಣಿತ ಆಗ್ತದೆ ನೋಡಕಂತೀರಿ. ಚೆಂದಾಗಿ ಬರ್ಕೊರಿ.